ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಓದ್ತಿರ್ತಕ್ಕಂತಹ ಎಲ್ಲ ಪ್ರೀತಿಯ BA ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ. ಈ ಒಂದು ಬೇಸಿಕ್ ಕನ್ನಡ ಕ್ವಶನ್ ಪೇಪರನ್ನು 2025ರಲ್ಲಿ ಹೊರಡಿಸಲಾಗಿದೆ. ಇವತ್ತಿನ ದಿನ ಈ ಒಂದು ಕ್ವಶನ್ ಪ್ಯಾಟರ್ನ್ ಬಗ್ಗೆ ಅಧ್ಯಯನ ಮಾಡೋಣ. ಇದೊಂದು ಅಕ್ಕ ಮಹಾದೇವಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಹಾಗೂ 2ನೇ ಸೆಮಿಸ್ಟರ್ ಕಲಾ ಕನ್ನಡ ಒಂದು ಕ್ವಶನ್ ಪೇಪರ್ ಇದಾಗಿದೆ. ಸಮಯ 3 ಗಂಟೆಗಳು, ಗರಿಷ್ಠ ಅಂಕಗಳು 80. ಇಲ್ಲಿ ಮೊದಲನೆಯದಾಗಿ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ 2 ಕೊಟ್ಟಾರ. ಅದರೊಳಗೆ ಯಾವುದಾದರೂ ಒಂದಕ್ಕೆ ನಾವು ಉತ್ತರವನ್ನು ಬರೀಬೇಕು. ಮೊದಲಿಗೆ, ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತ ದುರ್ಯೋಧನನನ್ನು ಹೊರಬರಿಸಲು ಪಾಂಡವರು ಕೈಗೊಂಡ ಕ್ರಮಗಳನ್ನು ಕುರಿತು ಬರೆಯಿರಿ. ಅಥವಾ ನಾಗಚಂದ್ರನು ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನನ್ನು ಮಹಾನುಭಾವನನ್ನಾಗಿ ಚಿತ್ರಿಸಿರುವುದನ್ನು ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗವನ್ನಾಧರಿಸಿ ವಿಶ್ಲೇಷಿಸಿರಿ. ಇವೆರಡರಲ್ಲಿ ಒಂದಕ್ಕೆ ಉತ್ತರವನ್ನು ಬರೀಬೇಕು. ಹಾಗೆ ಎರಡನೆಯದಾಗಿ, ಇದು ಕೂಡ ಒಂದು ಪ್ರಬಂಧ ರೂಪದ ಪ್ರಶ್ನೆ. ಉದ್ದಾಲಕ ಚಂಡಿಯ ದಾಂಪತ್ಯ ಜೀವನವು ಕೌಂಡಿನ್ಯ ಮುನಿಯ ಸಲಹೆಯಿಂದ ಹೇಗೆ ಸುಧಾರಿಸಿತು ಮತ್ತು ಮುಂದೆ ಜರುಗಿದ ಸಂಗತಿಗಳನ್ನು ಚಂಡಿಯ ಕಥೆಯನ್ನಾಧರಿಸಿ ಬರೆಯಿರಿ. ಅಥವಾ ರಾಮಾಶ್ವಮೇಧದ ಪ್ರಥಮ ಆಶ್ವಾಸದಲ್ಲಿ ಬರುವ ಮುದ್ದಣ್ಣ ಮನೋರಮೆಯರ ಸಲ್ಲಾಪವನ್ನು ಕುರಿತು ಬರೆಯಿರಿ. ಪ್ರಶ್ನೆ 3, ಕುವೆಂಪು ಅವರ ಸ್ವರ್ಗದ್ವಾರದಿ ಯಕ್ಷ ಪ್ರಶ್ನೆ ಕವಿತೆಯಲ್ಲಿ ಗಂಡು ವರ್ಗಕ್ಕೆ ಕಠಿಣವಾದ ಸ್ವರ್ಗದ ದಾರಿ ತೆರೆಸುವ ಪ್ರಸಂಗ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ, ವಿವರಿಸಿ. ಅಥವಾ ಕೋರಿಕೆ, ಜೋಳದ ಪಾಳಿ ಮತ್ತು ಗುಬ್ಬಿಮಣಿ ಇವುಗಳಲ್ಲಿ 2 ಕವನಗಳ ಭಾವ ಸೌಂದರ್ಯವನ್ನು ಬರೆಯಿರಿ. ಇಲ್ಲಿ 4ನೆಯದಾಗಿ, ದಿವಾನಖಾನೆಯ ಅಂದ-ಚಂದ ಪ್ರಬಂಧದಲ್ಲಿ ಸೌಂದರ್ಯಕ್ಕಿಂತ ಮಾನವೀಯತೆ ಮುಖ್ಯವೆಂಬ ಆಶಯ ವ್ಯಕ್ತಗೊಂಡಿದೆ, ಸ್ಪಷ್ಟೀಕರಿಸಿರಿ. ಅಥವಾ ಪಾವತಿ, ಅತಿಥಿ ನಳಿನಿ ಮತ್ತು ಮನೆಯೊಡತಿ ಅರವಿಂದಮ್ಮಳ ಸಂಭಾಷಣೆಯನ್ನು ಕುರಿತು ಬರೆಯಿರಿ. ಇವೆಲ್ಲವೂ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು. ಪ್ರಶ್ನೆ 5, ಟಿಪ್ಪಣಿ ಭಾಗ. ಇದರಲ್ಲಿ ನಾವು ಬೇಕಾದ 3ಕ್ಕೆ ಮಾತ್ರವನ್ನು ಉತ್ತರವನ್ನು ಬರೀಬೇಕು. ಇಲ್ಲಿ ನಮಗೆ 15 ಅಂಕಗಳು ಸಿಗ್ತಾವು. ಮೊದಲನೆಯದಾಗಿ, ಅಭಯರುಚಿ ಅಭಯಮತಿ. 2, ಮಾದಾರ ಚೆನ್ನಯ್ಯ ಗುಪ್ತಭಕ್ತಿ. 3, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. 4, ಮೊಸರು ಅವಲಕ್ಕಿ. 5, ಹೊಸತನವೇ ಬಾಳು ಹಳಸಿಕೆಯೆಲ್ಲ ಸಾವು. ಇದಾದಮೇಲೆ ಸಂದರ್ಭ 5ನ್ನು ಕೊಟ್ಟಾರು. ಇದರೊಳಗೂ ಕೂಡ ನಾವು 3ನ್ನೇ ಮಾತ್ರ ಬರೀಬೇಕು. ಮೊದಲನೇದಾಗಿ, ಚೀಮ್ ಸತ್ತರೇಂ ಪುಟ್ಟರೆ. 2, ಉದಾತ್ತನೊಳ್ ಪುಟ್ಟದಲ್ತೆ ನೀಲಿ ರಾಗಂ. 3, ಎಳ್ಳೆನಿತು ನಿನ್ನ ಮಾತಂ ಕೇಳ್ವಳೆಂದೆನಿಕೆ ಗೊಳ್ಳದಿರ್. 4, ಹೇಡಿಗಳು ಮೆಣಸಿನಕಾಯಿ ತಿನ್ನಲಿಕ್ಕೆ ಆಗೋದಿಲ್ಲ. 5, ಈ ಜಗವಿದರೊಳಾರ್ ಗುಣವೆಂತಹುದೋ. ಇಲ್ಲಿ ಕೊನೆಯದಾಗಿ 7, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 7ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಟೋಟಲ್ ಆಗಿ 10 ಪ್ರಶ್ನೆಗಳನ್ನ ಅವರು ಕೊಟ್ಟಾರು. 10ಕ್ಕೂ ನಾವು ಪ್ರತಿಯೊಂದಕ್ಕೂ ಉತ್ತರವನ್ನು ಬರೀಬೇಕು. ಇಲ್ಲಿ ಟೋಟಲ್ ಆಗಿ ನಾವು 10 ಅಂಕಗಳನ್ನ ಪಡ್ಕೊಳ್ತೀವಿ. ಮೊದಲನೇದಾಗಿ, ರಣ್ಣನು ಯಾರನ್ನು ಭೀಮನ ಪಾತ್ರದೊಂದಿಗೆ ಸಮೀಕರಿಸಿ ಕೃತಿ ರಚಿಸಿದ್ದಾನೆ. 2, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ. ಇವು ಯಾವ ಕವನದ ಸಾಲುಗಳು, ತಿಳಿಸಿರಿ. ಉತ್ತರ ಕೋರಿಕೆ. 3, AN ಮೂರ್ತಿರಾವ್ ಅವರ ವಿಸ್ತೃತ ನಾಮವೇನು. ಉತ್ತರ ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿ ರಾಯರು. ಪ್ರಶ್ನೆ 4, ಶಿವಭಕ್ತಿಗೆ ಮಾರು ಹೋದ ಚೋಳರಸನು ಯಾರ ಕಾಲನ್ನು ಹಿಡಿದನು. ಉತ್ತರ ಮಾದಾರ ಚೆನ್ನಯ್ಯ. ಪ್ರಶ್ನೆ 5, ನಾನು 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 ಹೇಮಿ ಗಂಡ ಎಂದವರು ಯಾರು. ಉತ್ತರ ಕುವೆಂಪು. ಪ್ರಶ್ನೆ 6, ಉರಗ ಪತಾಕಂ ಬಲಹಾನಿಯಾಗೆ ಕೊಳದೊಳ್ ಮುಳುಗಿರ್ದಪನೆಂದು ನಗರೆ ಎಂದು ಯಾರು ಯೋಚಿಸುತ್ತಾರೆ. ಉತ್ತರ ಭೀಮ. ಪ್ರಶ್ನೆ 7, ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಮೆರೆಸಬೇಕೆಂದು ಯಾರು ಯೋಚಿಸಿದರು. ಉತ್ತರ ಶಿವ. ಪ್ರಶ್ನೆ 8, ಬೇಲಿ ದಾಟಿ ಹೊರಗೆ ಬಂದ್ರ ಕಾಲು ಮುರಿದು ಕೈಯಾಗ ಕೊಡ್ತೀನಿ ನೋಡ ಎಂದು ಯಾರು ಹೇಳುತ್ತಾರೆ. ಉತ್ತರ ಕಂಬಳಿ ಹೇಮಯ್ಯ. ಪ್ರಶ್ನೆ 9, ಚಂಡಮಾರಿ ದೇಗುಲಪುರದ ಯಾವ ದಿಕ್ಕಿನಲ್ಲಿತ್ತು. ಉತ್ತರ ಪೂರ್ವ. ಪ್ರಶ್ನೆ 10, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಎಂದು ಹೇಳಿದವರು ಯಾರು. ಉತ್ತರ
DV ಗುಂಡಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದಿಷ್ಟು 2025ರಲ್ಲಿ ಬಿಡುಗಡೆಯಾದಂತಹ ಒಂದು ಕ್ವಶನ್ ಪೇಪರ್. ಈ ಒಂದು 2ನೇ ಸೆಮಿಸ್ಟರ್ನ ಕ್ವಶನ್ ಪೇಪರ್ನ ನಾನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.